Hello everyone, welcome to Chalan. In today's class, we are going to start a very interesting, important topic in statistics, that is probability, which is useful for KUD and Harvard University become fourth semester students and also useful for other university students, second PUC statistic students also. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರೊಬ್ಯಾಬಿಲಿಟಿ ಸಂಭವನೀಯತೆ ಅಂತ ಏನು ಕರಿತೀವಿ ಕನ್ನಡದಲ್ಲಿ, ಇದಕ್ಕೆ ಸಂಬಂಧಿಸಿದಂತೆ ಹೊಸ ಒಂದು ಕಾನ್ಸೆಪ್ಟನ್ನು ನಾವು ನೋಡೋಣ. ಬಿಕಾಮ್ ವಿದ್ಯಾರ್ಥಿಗಳಿಗೆ ಆಗಿರಬಹುದು, PUC ವಿದ್ಯಾರ್ಥಿಗಳಿಗೆ, KUD ಹಾವೇರಿ ಮತ್ತು ವಿವಿಧ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ವಿಡಿಯೋ ಬಹಳಷ್ಟು ಉಪಯುಕ್ತ ಆಗಿದೆ. ಎಸ್ಪೆಷಲಿ ಬಿಕಾಮ್ ಫೋರ್ತ್ ಸೆಮಿಸ್ಟರ್ KUD ಆ್ಯಂಡ್ ಹಾವೇರಿ ಯೂನಿವರ್ಸಿಟಿಗೆ ಆಸ್ ಪರ್ ಸಿಲೆಬಸ್ ಅನ್ನು ಈ ವಿಡಿಯೋವನ್ನು ನಾವು ರೆಡಿ ಮಾಡಿದ್ದೀವಿ. ಇನ್ ದಿಸ್ ವಿಡಿಯೋ ಐ ವಿಲ್ ಡಿಸ್ಕಸ್ meaning and some important terms in probability. In day-to-day life, we often say things like that there is a chances of raining today. ನಾವು ದಿನನಿತ್ಯದ ಹಲವಾರು ಸಂದರ್ಭಗಳಲ್ಲಿ ಮಾತಾಡ್ತಾ ಇರ್ತೀವಿ. ಕೆಲವೊಮ್ಮೆ ಇವತ್ತು ಮಳೆ ಆಗಬಹುದು ಅನ್ನುವ ಸಂಭವ ಇದೆ ಅಂತ ಹೇಳೋದಾಗಿರ್ಬೋದು. ಹಲವಾರು ವಿಷಯಗಳಿಗೆ ನಾವು ಈ ಥರ ಆಗಬಹುದು ಅನ್ನುವಂತಹ ಒಂದು ಸಂಭವಗಳನ್ನು ಹೇಳ್ತಾ ಇರ್ತೀವಿ. ಆ್ಯಂಡ್ ಆಲ್ಸೋ ದೇರ್ ಇಸ್ ಎ ಚಾನ್ಸ್ ಆಫ್ ವಿನ್ನಿಂಗ್ ಅ ಗೇಮ್. IPL ಸೀಸನ್ ನಡೀತಾ ಇರೋದ್ರಿಂದ IPLದಲ್ಲಿ ಈ ಟೀಮ್ ವಿನ್ ಆಗ್ಬೋದು ಇವತ್ತು ಅನ್ನುವಂತಹ ಒಂದು ಪ್ರೊಬ್ಯಾಬಲನ್ನು ನಾವು ಹೇಳೋದನ್ನು ಮಾಡ್ತಾ ಇರ್ತೀವಿ. ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ಸ್ ಅಸ್ measure that chances mathematically, and that measurement is called as probability. Dear viewers and students, today we will understand the meaning of probability and the basic formula and some important concepts. I will start this topic with simple example. If you toss a coin, can you predict whether it will head or tail? ಒಂದು ಎಕ್ಸಾಂಪಲ್ ಮೂಲಕ ನಾ ಈ ಟಾಪಿಕನ್ನು ಸ್ಟಾರ್ಟ್ ಮಾಡ್ತೀನಿ. ಒಂದು ಕಾಯಿನನ್ನು ಟಾಸ್ ಮಾಡಿದಾಗ ನೀವು ಅಲ್ಲಿ ನಿಮ್ಗೆ ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇದೆನಾ, ಹೆಡ್ಡು ಅಥವಾ ಟೇಲು ಯಾವ್ದು ಬರುತ್ತೆ ಅಂತಂದು ಹೇಳಿ. ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ, ಕಾಯಿನಲ್ಲಿ ಎರಡು ಫೇಸ್ಗಳು, ಒಂದು ಹೆಡ್ಡು ಮತ್ತು ಟೇಲು. ನ್ಯಾಷನಲ್ ಎಂಬ್ಲಮ್ ಏನಿರುತ್ತೋ ಆ ಭಾಗವನ್ನು ನಾವೇನಂತ ಕರಿತೀವಿ, ಹೆಡ್ಡು ಅಂತ ಕರಿತೀವಿ. ನಂಬರ್ ಡಿನಾಮಿನೇಷನ್ ಏನು ಡಿನೋಟ್ ಇರ್ತಿತ್ತು ಅದಕ್ಕೆ ನಾವೇನಂತ ಕರಿತೀವಿ, ಟೇಲು ಅಂತ ಕರಿತೀವಿ. ನೀವು ಒಂದು ಕಾಯಿನನ್ನು ಟಾಸ್ ಮಾಡಿದಾಗ ಅಲ್ಲಿ ನಿಮ್ಗೆ ಎರಡು ಪಾಸಿಬಿಲಿಟೀಸ್ಗಳಿರ್ತಾವೆ, ಹೆಡ್ ಅಥವಾ ಟೇಲು. ಯಾವುದು ಬರುತ್ತಾ ಅಂತ ಕೇಳಿದಾಗ ನೀವೇನು ಹೇಳ್ಬೋದು, ಇಟ್ ಮೇ ಲುಕ್ ಲೈಕ್ ಲಕ್. ಹೆಡ್ಡರ ಬರ್ಬೋದು, ಟೇಲರ ಬರ್ಬೋದು. But statistics has a method to measure this chance. We are going to learn that method called probability. Luck ಅಂತ ನೀವು ಹೇಳ್ಬೋದು. Luck means that ಏನು, random or unpredictable result. What people usually think. ಜನರು ಏನು ಥಿಂಕ್ ಮಾಡ್ತಾರಾ ಯೂಶುವಲಿ ಅದಕ್ಕೆ ನಾವೇನಂತ ಕರಿತೀವಿ, ಅನ್ಪ್ರಿಡಿಕ್ಟೇಬಲ್ ಲಕ್ ಅಂತ ಕರಿತೀವಿ. ಯಾವ್ದಾರ ಆಗ್ಬೋದಲ್ಲ, ಒಂದು ಕಾಯಿನ್ ನೀವು ಎಸ್ದಾಗ ಹೆಡ್ಡರ ಬರ್ಬೋದು, ಟೇಲ್ ಆದ್ರೂ ಬರಬಹುದು. ಬಟ್ ಮ್ಯಾಥಮೆಟಿಕ್ಸ್ ಈಸ್ ಎ ಮೆಥಡ್ ಟು ಮೇಜರ್ ಆ್ಯಂಡ್ ಕ್ಯಾಲ್ಕುಲೇಟ್ ದ ಚಾನ್ಸ್ ಆಫ್ ಆ್ಯನ್ ಇವೆಂಟ್. ಮ್ಯಾಥಮೆಟಿಕಲಿ ನಾವು ಹೇಳೋದಾದ್ರೆ ಪ್ರೊಬ್ಯಾಬಿಲಿಟಿ ಎಷ್ಟಿದೆಪ್ಪ, ಹೆಡ್ಡದ್ದು 50% ಚಾನ್ಸ್ ಇದೆ, ಆ್ಯಂಡ್ ಆಲ್ಸೋ ಟೇಲದ್ದು ಎಷ್ಟೈತಿ, 50% ಚಾನ್ಸಸ್ ಐತಿ. ಒಂದು ಕಾಯಿನ್ದಲ್ಲಿ ಎರಡು ಫೇಸ್ಗಳು ಇರೋದ್ರಿಂದ ಎರಡರಲ್ಲಿ ಎರಡಕ್ಕೂ ಕೂಡ ಏನಿದೆ, 50% ಚಾನ್ಸಸ್ ಇದೆ ಅಂತ ನಾವು ಕರಿತೀವಿ. ವೆನ್ ಯು ಟಾಸ್ ಎ ಕಾಯಿನ್, ಪೀಪಲ್ ಸೇ ಇಟ್ ಈಸ್ ದ ಲಕ್ ವೆದರ್ ಇಟ್ ಈಸ್ ಬಿಕಮ್ಸ್ ಹೆಡ್ ಆರ್ ಟೇಲ್, ಬಟ್ ಮ್ಯಾಥಮೆಟಿಕ್ಸ್ ಶೋಸ್ ದ ಪ್ರೊಬಬಿಲಿಟಿ ಆಫ್ ಹೆಡ್ ಆ್ಯಂಡ್ ಟೇಲ್, like 50% of head and 50% for tail. So the result look like luck,
ಬಟ್ ದ ಚಾನ್ಸಸ್ ಈಸ್ ಕ್ಯಾಲ್ಕುಲೇಟೆಡ್ ಯೂಸಿಂಗ್ ಮ್ಯಾಥಮೆಟಿಕಲಿ. ರಿಸಲ್ಟ್ ಏನ್ ಬರುತ್ತಲ್ಲ ಅದು ಲಕ್ ಆಗಿರಬಹುದು, ಆದರೆ ಚಾನ್ಸ್ ಏನಿದಾವ ಅನ್ನೋದನ್ನ ನಾವೇನ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಮ್ಯಾಥಮೆಟಿಕಲಿ, ಅದಕ್ಕೆ ನಾವು ಪ್ರೊಬ್ಯಾಬಿಲಿಟಿ ಅಂತ ಹೇಳಿ ಕರಿತೇವಿ. ಈ ಒಂದು ಎಕ್ಸಾಂಪಲ್ ಮೂಲಕ ನಿಮ್ಗೆ ಪ್ರೊಬ್ಯಾಬಿಲಿಟಿ ಅಂದ್ರೆ ಏನು ಅನ್ನುವಂತಹ ಒಂದು ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಆಗಿರಬಹುದು ಅಂತ ನಾನು ಅನ್ಕೊಂತೀನಿ. ಮೀನಿಂಗ್ ನೋಡೋದಾದ್ರ, ಮೀನಿಂಗ್ ಆಫ್ ಪ್ರೊಬ್ಯಾಬಿಲಿಟಿ. ಪ್ರೊಬ್ಯಾಬಿಲಿಟಿ ಈಸ್ ದ ನ್ಯೂಮರಿಕಲ್ ಮೆಜರ್ಮೆಂಟ್ ಆಫ್ ಚಾನ್ಸ್ ಆರ್ ಲೈಕ್ಲಿಹುಡ್ ಆಫ್ ಹ್ಯಾಪನಿಂಗ್ ಆನ್ ಈವೆಂಟ್ ಈಸ್ ಕಾಲ್ಡ್ ಪ್ರೊಬ್ಯಾಬಿಲಿಟಿ. ಪ್ರೊಬ್ಯಾಬಿಲಿಟಿ ಅಂದ್ರೆ ಏನರ್ಥ? ನ್ಯೂಮರಿಕಲಿ ನಾವು ಮೇಜರ್ ಮಾಡೋದು. ಏನ್ ಮೇಜರ್ ಮಾಡೋದು? ಚಾನ್ಸಸ್ ಅಥವಾ ಲೈಕ್ಲಿಹುಡ್ ಏನ್ ಆಗತ್ತೆ ಅನ್ನೋದನ್ನ ಮೇಜರ್ ಮಾಡೋದು. ಈಗ ಒಂದು ಕಾಯಿನ್ ಅನ್ನ ಟಾಸ್ ಮಾಡಿದಾಗ ಅಲ್ಲಿ ಚಾನ್ಸಸ್ ಗಳ ಏನಿರ್ತಾವ ನಮ್ಗೆ? ಹೆಡ್ ಅಥವಾ ಟೇಲ್. ಇದನ್ನ ನಾವು ಮೇಜರ್ ಮಾಡೋದಷ್ಟೇ. ಹೆಡ್ಗೆ ಎಷ್ಟು ಚಾನ್ಸ್ ಇದೆ? 50%. ಟೇಲಿಗೆ ಎಷ್ಟು ಚಾನ್ಸ್ ಇದೆ? 50% ಅನ್ನೋದನ್ನ ಮೇಜರ್ಗಳ ಮೂಲಕ ಹೇಳೋದು. ಅದಕ್ಕೆ ಪ್ರೊಬ್ಯಾಬಿಲಿಟಿ ಅಂತ ನಾವು ಕರಿತೀವಿ. ಎಕ್ಸಾಂಪಲ್ಸ್. ಫಸ್ಟ್ ಒನ್ ಈಸ್, when a coin is tossed, possibility of outcomes are head or tail. ಒಂದು ಕಾಯಿನ್ ಅನ್ನ ನೀವು ಟಾಸ್ ಮಾಡಿದಾಗ ಹೆಡ್ ಅಥವಾ ಟೇಲ್ ಬರಬಹುದು. ಅಂಡ್ ಸೆಕೆಂಡ್ ಎಕ್ಸಾಂಪಲ್, when a dice is rolled, ಒಂದು ದಾಳವನ್ನ ನೀವು ಹಾಕಿದಾಗ ಅಲ್ಲೇನ್ ಬರುತ್ತೆ? 1 ರಿಂದ 6 ನಂಬರ್ದಲ್ಲಿ ಯಾವುದಾದ್ರೂ ನಂಬರ್ ಬರಬಹುದು. ಅಂಡ್ ನೆಕ್ಸ್ಟ್ ಎಕ್ಸಾಂಪಲ್, ಇನ್ ಆನ್ ಎಕ್ಸಾಮಿನೇಷನ್. ಎಕ್ಸಾಮಿನೇಷನ್ ಅಂತ ತಗೊಂಡಾಗ ಸ್ಟೂಡೆಂಟ್ ರಿಸಲ್ಟ್ ಏನಿರ್ಬೋದು? ಪಾಸ್ ಆರ್ ಫೇಲ್. 50% ಇದೆ ಅಂತ ನಾವು ಹೇಳ್ತೀವಿ. ಪಾಸಿಗೆ 50%, ಫೇಲ್ 50% ಅಂತ ಹೇಳಿ. ಅಂಡ್ ಅನದರ್ ಎಕ್ಸಾಂಪಲ್, ಪ್ಲೇಯಿಂಗ್ ಕಾರ್ಡ್. ಪ್ಲೇಯಿಂಗ್ ಕಾರ್ಡ್ ಅನ್ನ ನೀವು ಆಲ್ರೆಡಿ ನೋಡಿರ್ತೀರಿ. ಎ ಸ್ಟ್ಯಾಂಡರ್ಡ್ ಪ್ಲೇಯಿಂಗ್ ಕಾರ್ಡ್ ಕಂಟೈನ್ಸ್ 52 ಕಾರ್ಡ್ಸ್. ಈ ಒಂದು ಕಾರ್ಡ್ ಗೇಮ್ ಒಳಗ ಒಟ್ಟು 52 ಕಾರ್ಡ್ಗಳನ್ನ ನೀವು ನೋಡಿರ್ತೀರಿ. ಅದರಲ್ಲಿ 4 ಸೂಟ್ಸ್ ಗಳು ಇರ್ತಾವ. ಫಸ್ಟ್ ಒನ್ ಯಾವುದು ಅಂತಂದ್ರ ಹಾರ್ಟ್ ಸಿಂಬಲ್. ಅಂಡ್ ಸೆಕೆಂಡ್ ಒನ್ ಡೈಮಂಡ್, ಥರ್ಡ್ ಒನ್ ಸ್ಪ್ರೆಡ್ಸ್, ಅಂಡ್ ಲಾಸ್ಟ್ ಒನ್ ಈಸ್ ಕ್ಲಬ್ಸ್. 4 ರೀತಿಯ ಏನಿರ್ತಾವ? ಸೂಟ್ಸ್ ಗಳು ಇರ್ತಾವ. ಈ 4 ರೀತಿಯ ಕಾರ್ಡ್ಗಳದ್ದು ಒಟ್ಟು ಏನಪ್ಪಾ ಅಂತಂದ್ರ ಈಚ್ ಸೂಟ್ ಹ್ಯಾಸ್ 13 ಕಾರ್ಡ್ಸ್. ಅಂದ್ರೆ ಅರ್ಥ, ಈಗೇನ್ ಹಾರ್ಟ್ ಸಿಂಬಾಲ್ ಕಾರ್ಡ್ ಇದೆಯೋ ಈ ಒಂದು ಕಾರ್ಡು ಹಾರ್ಟ್ ಸಿಂಬಾಲ್ ಇರುವುದು ಒಟ್ಟ 13 ಕಾರ್ಡ್ಗಳು ಇರ್ತಾವು. ಯಾವ್ಯಾವ ರೀತಿ ಇರ್ತಾವು 13 ಕಾರ್ಡ್ಗಳು ಅಂತ ನಾವು ನೋಡೋದಾದ್ರ, ಏಜ್ ಕಾರ್ಡ್, ಎಕ್ಕ ಅಂತ ಏನ್ ಕರಿತೀವಿ, 1 ಕಾರ್ಡ್ ಇರುತ್ತೆ. 2 to 10 ನಂಬರ್ದು 9 ಕಾರ್ಡ್ಸ್ ಗಳಾದು. ಅಂಡ್ ಫೇಸ್ ಕಾರ್ಡ್ಸ್ ಗಳಂತ ಕರಿತೀವಿ. ಜಾಕ್ ಇರ್ಬೋದು, ಕ್ವೀನ್ ಮತ್ತು ಕಿಂಗ್. ಒಟ್ಟು ಇವು ಎಷ್ಟಾದು? 3 ಕಾರ್ಡ್ಗಳು ಅದು. ಟೋಟಲ್ 13 ಕಾರ್ಡ್ಗಳು ಅದು. ಈಗೇನಪ್ಪಾ ಅಂತಂದ್ರ ಹಾರ್ಟ್ ಸಿಂಬಾಲ್ ಇರೋದು ಒಟ್ಟ 13 ಕಾರ್ಡ್ಗಳು ಅಂತ ತಗೊಂಡ್ರೆ, ಡೈಮಂಡ್ ಕೂಡ 13 ಕಾರ್ಡ್ಗಳು, ಸ್ಪ್ರೆಡ್ಸ್ ಕೂಡ 13 ಕಾರ್ಡ್, ಕ್ಲಬ್ ಕೂಡ 13 ಕಾರ್ಡ್ಗಳು ಇರ್ತಾವ. ಹಾಗಾಗಿ 14 into 3 ಅಂತ ತಗೊಂಡ್ರೆ 52 ಕಾರ್ಡ್ಸ್ ಗಳನ್ನ ನಾವು ಒಂದು ಪ್ಲೇಯಿಂಗ್ ಕಾರ್ಡ್ ಬಾಕ್ಸ್ ಒಳಗ ನೋಡಬಹುದು. ನಿಮಗಿಲ್ಲಿ ಇಮೇಜ್ ಕೂಡ ನಾನು ತೋರಿಸಿದ್ದೀನಿ, ಯಾವ್ಯಾವ ಕಾರ್ಡು ಯಾವ ರೀತಿ ಸಿಂಬಾಲ್ ಇರತ್ತ ಅನ್ನೋದು. ಈ ಕಾರ್ಡ್ 52 ಕಾರ್ಡ್ಗಳಿಂದ ಒಂದು ಕಾರ್ಡ್ ಅನ್ನ ನಾವು ತೆಗೆದಾಗ ಅದು ಕೂಡ ಏನಾಗ್ತೈತಿ? ಪ್ರೊಬ್ಯಾಬಿಲಿಟಿಯ ಎಕ್ಸಾಂಪಲ್ ಆಗಿರ್ತೈತಿ. ಒಂದು ಕಾರ್ಡ್ ಇನ್ನೊಂದು ಕಾರ್ಡ್ಗಿಂತ ವಿಭಿನ್ನವಾಗಿನ ಇರ್ತೈತಿ. ಒಂದೇ ನಂಬರ್ದ ಕಾರ್ಡ್ ಇದ್ರೂ ಕೂಡ ಅಲ್ಲಿರುವಂತಹ ಸಿಂಬಾಲ್ಗಳು ಏನಿರ್ತಾವ ಅಥವಾ ಸೂಟ್ಸ್ ಗಳು ಅಂತ ಏನ್ ಕರಿತೀವಿ ಅವುಗಳು ಬೇರೆ ಬೇರೆಯಾಗಿ ಇರ್ತಾವ. ಇದು ಕೂಡ ಪ್ರೊಬ್ಯಾಬಿಲಿಟಿಗೆ ಒಂದು ಎಕ್ಸಾಂಪಲ್ ಆಗಿದೆ. Next, another important term in probability, random experiment. A random experiment is an experiment where the exact result or outcomes cannot be predicted in advance, but all possible results or outcomes are known as a random experiment. Random experiment ಅನ್ನೋದೇನಪ್ಪಾ ಅಂದ್ರೆ ಒಂದು ಎಕ್ಸ್ಪೆರಿಮೆಂಟ್. ಇಲ್ಲಿ ಏನಾಗ್ತೈತಿ ಅಂತಂದ್ರೆ ಎಕ್ಸಾಕ್ಟ್ ರಿಸಲ್ಟ್ ಅಥವಾ ಔಟ್ಕಮ್ ನಾವು ಅಡ್ವಾನ್ಸ್ ಆಗಿ ಪ್ರಿಡಿಕ್ಟ್ ಮಾಡಕ್ ಬರೋದಿಲ್ಲ. ಬಟ್ ಆಲ್ ಪಾಸಿಬಲ್ ರಿಸಲ್ಟ್ಸ್ ಗಳು ಏನ್ ಅದಾವು ಅನ್ನೋದು ನಮ್ಗ ಗೊತ್ತಿರ್ತೈತಿ. ಅದಕ್ಕೆ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಿ ನಾವು ಕರಿತೇವಿ. ಇಟ್ ಮೀನ್ಸ್ ದಟ್ ಇನ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ದ ಔಟ್ಕಮ್ ಈಸ್ ಅನ್ಸರ್ಟೈನ್, ಬಟ್
ಆಲ್ ಪಾಸಿಬಲ್ ಔಟ್ಕಮ್ಸ್ ಆರ್ ನೌನ್. ಔಟ್ಕಮ್ ಏನ್ ಬರುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ, ಆದರೆ ಔಟ್ಕಮ್ ಏನೇನ್ ಬರಬಹುದು ಅನ್ನುವಂತಹ ವಿಚಾರ ನಮ್ಗೆ ಗೊತ್ತಿರತ್ತ. ಫಾರ್ ಎಕ್ಸಾಂಪಲ್, ಒಂದು ಕಾಯಿನ್ ಅನ್ನ ನಾವು ಟಾಸ್ ಮಾಡಿದಾಗ ಇಲ್ಲಿ ಔಟ್ಕಮ್ ಏನ್ ಬರಬಹುದು, ಪಾಸಿಬಲ್ ನಮಗೇನಿದೆ, ಹೆಡ್ ಅಥವಾ ಟೇಲ್. ಸಿಮಿಲರ್ಲಿ ಒಂದು ಡೈ ಅನ್ನ ನಾವು ರೋಲ್ ಮಾಡಿದಾಗ ಔಟ್ಕಮ್ ಏನ್ ಬರಬಹುದು ಅನ್ನೋದು ಗೊತ್ತು ನಮ್ಗೆ. 1 ರಿಂದ 6 ನಂಬರ್ ಒಳಗೆ ಯಾವ್ದಾದ್ರು ಒಂದ್ ನಂಬರ್ ಬರುತ್ತೆ ಅನ್ನೋದು ಗೊತ್ತು. ಆದ್ರೆ ರಿಸಲ್ಟ್ ಏನ್ ಬರುತ್ತೆ, ಇದೇ ನಂಬರ್ ಬರುತ್ತೆ, 3 ಬರುತ್ತೋ 5 ಬರುತ್ತೋ ಅನ್ನೋದು ನಮ್ಗ ಗೊತ್ತ ಇರೋದಿಲ್ಲ. ರಿಸಲ್ಟ್ಸ್ ಆರ್ ಅನ್ನೋನು, ಬಟ್ ಪಾಸಿಬಲ್ ರಿಸಲ್ಟ್ಸ್ ಗಳು ಏನು ಅನ್ನೋದು ನೌನ್. ರಿಸಲ್ಟ್ ಏನ್ ಬರುತ್ತೆ ಅನ್ನೋದು ಗೊತ್ತಿರೋದಿಲ್ಲ, ಆದ್ರೆ ಏನು ರಿಸಲ್ಟ್ ಬರಬಹುದು, ಸಾಧ್ಯತೆಗಳು ಏನೇನು ಅನ್ನೋದು ಗೊತ್ತಿರತೈತಿ. ಅದಕ್ಕೆ ನಾವು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಿ ಕರಿತೀವಿ. ಪ್ಲೇಯಿಂಗ್ ಕಾರ್ಡ್ಗಳ ಮೂಲಕ ಒಂದು ಕಾರ್ಡ್ ಅನ್ನ ನಾವು ತೆಗೆದಾಗ 52 ಕಾರ್ಡ್ದಲ್ಲಿ 52 ಕಾರ್ಡ್ಗಳ ಹಿಂದೆ ನಾ ತೋರಿಸಿದೆ ನಿಮ್ಗೆ, ಅದರಲ್ಲಿ ಯಾವ್ದಾದ್ರು ಒಂದು ಕಾರ್ಡ್ ಬರುತ್ತೆ ಅನ್ನೋದು ಗೊತ್ತಿರುತ್ತೆ, ಎಕ್ಸ್ಪೆರಿಮೆಂಟ್. ಆದ್ರೆ ರಿಸಲ್ಟ್ ಏನು ಅನ್ನೋದು ಗೊತ್ತಿರಂಗಿಲ್ಲ. ಥರ್ಡ್ ಟಾಪಿಕ್ ಇದರಲ್ಲಿ ನೋಡೋದಾದ್ರೆ ಶಾಂಪಲ್ ಸ್ಪೇಸ್. ಶಾಂಪಲ್ ಸ್ಪೇಸ್ is the set of all possible results or outcomes of a random experiment. ಒಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅನ್ನ ನಾವು ಮಾಡಿದಾಗ ರಿಸಲ್ಟ್ ಗಳು ಏನೇನ್ ಬರಬಹುದು ಅಂತ ನಾವು ಹೇಳ್ತೇವಲ್ಲ, ಆ ಎಲ್ಲ ರಿಸಲ್ಟ್ ಗಳಿಗೆ ಸ್ಯಾಂಪಲ್ ಸ್ಪೇಸ್ ಅಂತ ನಾವು ಕರಿತೀವಿ. ಈ ಒಂದು ಕಾಯಿನ್ ಅನ್ನ ಟಾಸ್ ಮಾಡಿದ್ರಿ ಅಂತ ಹೇಳಿದಾಗ ಅಲ್ಲಿ ನಮ್ಗೆ ರಿಸಲ್ಟ್ ಗಳು ಏನ್ ಬರ್ಬೋದು, ಹೆಡ್ ಮತ್ತ ಟೇಲ್. ಈ ಹೆಡ್ ಮತ್ತ ಟೇಲ್ ಅಂತ ಏನ್ ಬರಿತೀವಿ, ಇದಕ್ಕೆ ಶಾಂಪಲ್ ಸ್ಪೇಸ್ ಅಂತ ನಾವು ಕರಿತೀವಿ. ಸಿಮಿಲರ್ಲಿ ಒಂದು ದಾಳವನ್ನ ನಾವು ಏನ್ ಮಾಡಿದಾಗ ರೋಲ್ ಮಾಡಿದಾಗ ಆ ಸಂದರ್ಭದಲ್ಲಿ ನಮ್ಗೆ 1 ರಿಂದ 6 ನಂಬರ್ ಒಳಗೆ ಯಾವುದಾದ್ರೂ ನಂಬರ್ ಬರ್ಬಹುದು. ಇಲ್ಲಿ ನಮ್ಗೆ 1 to 6 ಏನ್ ನಂಬರ್ಗಳು ಇರ್ತಾವ ಅವುಗಳಿಗೆ ನಾವು ಏನಂತ ಕರಿತೀವಿ, ಶಾಂಪಲ್ ಸ್ಪೇಸ್ ಗಳಂತ ಕರಿತೀವಿ. ಅಂಡ್ ಡ್ರಾಯಿಂಗ್ ಎ ಕಾರ್ಡ್ ಅದು ಕೂಡ ಎಕ್ಸಾಂಪಲ್ ಆಗಿರ್ತೈತಿ. ಅಂದ್ರೆ ರಿಸಲ್ಟ್ ಗಳು ಏನೇನ್ ಬರಬಹುದು ಅಂತ ಕರಿತೀವಿ, ಅವೆಲ್ಲ ನಾವು ಶಾಂಪಲ್ ಸ್ಪೇಸ್ ಅಂತ ಕರಿತೀವಿ. ನೆಕ್ಸ್ಟ್ ಅನದರ್ ಟರ್ಮ್ ಈವೆಂಟ್. An event is a subset of a sample space. ಈವೆಂಟ್ ಅಂದ್ರೆ ಏನು ಅಂತಂದ್ರೆ ಈ ಶಾಂಪಲ್ ಸ್ಪೇಸ್ ದ ಒಂದು ಸಬ್ಸೆಟ್ ಇದು. ಎಕ್ಸಾಂಪಲ್, ನೀವು ಒಂದು ಕಾಯಿನ್ ಅನ್ನ ಟಾಸ್ ಮಾಡಿದಾಗ ಅಲ್ಲಿ ಶಾಂಪಲ್ ಸ್ಪೇಸ್ ಅಥವಾ ರಿಸಲ್ಟ್ ಅಂದ್ರೆ ಏನು, ಹೆಡ್ ಮತ್ತು ಟೇಲ್. ಈಗ ಇದರಲ್ಲಿ ನನಗೆ ಯಾವ್ದು ಬಂದ್ರೆ ಅನುಕೂಲ, ಯಾವ್ದು ಬರ್ತೈತಿ ಅಂತ ನಾ ಹೇಳ್ತೀನಲ್ಲ, ಹೆಡ್ ಬರ್ಬೇಕು ಅಂತ ಹೇಳಿದ್ರ ಅಲ್ಲಿ ಏನರ್ಥ, ಈವೆಂಟ್ ಹೆಡ್. ನನಗೆ ಟೇಲ್ ಬರ್ಬೇಕು ಅಂತ ಹೇಳಿದ್ರೆ ಈವೆಂಟ್ ಏನಾಗಿರ್ತೈತಿ, ಅಲ್ಲಿ ಟೇಲ್ ಆಗಿರ್ತೈತಿ. ಒಂದು ದಾಳವನ್ನ ನೀವು ಒಗ್ದಾಗ ಅಲ್ಲಿನೂ ಕೂಡ ಏನು, ಶಾಂಪಲ್ ಸ್ಪೇಸ್ ಅಂದ್ರೆ ಏನು, 1 ರಿಂದ 6 ನಂಬರ್ಗಳು ಎಲ್ಲ ಶಾಂಪಲ್ ಸ್ಪೇಸ್ಗಳು. ನನಗೆ ಎಷ್ಟು ನಂಬರ್ ಬೇಕಾಗಿರ್ತೈತಿ, ಈಗ ಸಪೋಸ್ 3 ನಂಬರ್ ಬಿದ್ರೆ ನಾ ವಿನ್ ಆಗ್ತಿರ್ತೀನಿ. 3 ನಂಬರ್ ಬೇಕು ಅನ್ನೋದೇನು ನಮ್ಗ ಈವೆಂಟ್ ಅಂತ ಅರ್ಥ. ಈ ಒಂದು ವಿಡಿಯೋದಲ್ಲಿ ಒಟ್ಟು ನಾವು 4 ಟಾಪಿಕ್ಗಳನ್ನ ನೋಡಿದ್ವಿ. ಪ್ರೊಬ್ಯಾಬಿಲಿಟಿ, ರ್ಯಾಂಡಮ್ ಎಕ್ಸ್ಪೆರಿಮೆಂಟ್, ಶಾಂಪಲ್ ಸ್ಪೇಸ್ ಮತ್ತು ಅನದರ್ ವರ್ಡ್ ಈವೆಂಟ್. ಎಕ್ಸಾಮ್ ಟೆಕ್ಸ್ ಹೇಳೋದಾದ್ರೆ ಫಸ್ಟ್ ಒನ್ ಏನಂತಂದ್ರೆ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಒಳಗೇನು ಡೂಯಿಂಗ್ ಅಥವಾ ಆಕ್ಷನ್ ಇರ್ತೈತೆ. ಅಲ್ಲಿ ಒಂದು ದಾಳ ಒಗಿಯೋದು ಅಥವಾ ಒಂದು ಕಾಯಿನ್ ಅನ್ನ ಟಾಸ್ ಮಾಡೋದು, ಒಂದು ಕಾರ್ಡ್ ಅನ್ನ ಎತ್ತೋದು, ಅದಕ್ಕೆ ಏನಪ್ಪಾ ಅಂತ ಕರಿತೀವಿ, ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಶಾಂಪಲ್ ಸ್ಪೇಸ್ ಅಂತ ನೋಡಿದ್ರೆ ಲಿಸ್ಟ್ ಆಫ್ ರಿಸಲ್ಟ್ಸ್ ಗಳ ಏನೇನ್ ರಿಸಲ್ಟ್ ಗಳು ಬರೋ ಸಾಧ್ಯತೆಗಳು ಇರ್ತಾವೋ ಅವುಗಳನ್ನೆಲ್ಲ ಒಂದ್ ಕಡೆ ಬರೆದ್ರ ಅದಕ್ಕೆ ಏನಂತ ಕರಿತೀವಿ, ಶಾಂಪಲ್ ಸ್ಪೇಸ್ ಅಂತ ಕರಿತೀವಿ. ಅಂಡ್ ಅನದರ್ ಒನ್ ಈವೆಂಟ್. ಈವೆಂಟ್ ಅಂದ್ರೆ ಏನು, ನನಗ್ ಏನ್ ಬೇಕು ಚಾಯ್ಸ್, ರಿಸಲ್ಟ್ ನನಗೆ ಹೆಡ್ ಬಂದ್ರೆ ಚಲೋನು. ಈಗ ಆಟ ಆಡ್ತಿರ್ದಾಗ ನೀ ಹೆಡ್ ಅಂತ ಹೇಳಿದ್ದೆ ಅಂದ್ರೆ ನಿನ್ಗೆ ಹೆಡ್ ಬರೋದು ಏನ, ನಿನ್ನ ಚಾಯ್ಸು ಅಂದ್ರೆ ಏನ್ ಅರ್ಥ ಇಲ್ಲಿ, ಅದು ಈವೆಂಟ್ ಅಂತ ಅರ್ಥ. ಅಂದರ್ ಬಹಾರ್ ಗೇಮ್ ಆಡ್ತಿರ್ತಾರ, ಒಂದು ಕಾರ್ಡ್ ಚಾಯ್ಸ್ ಮಾಡಿರ್ತಾರ ಒಬ್ಬವ ಅಂತ ಅಂದಾಗ ಅವನಿಗೆ ಅಲ್ಲಿ ಈವೆಂಟ್ ಏನು, ಅವ ಏನ್ ಕಾರ್ಡ್ ತೆಗ್ದಿರ್ತಾನಲ್ಲ ಅದು ಈವೆಂಟ್, ಅದು ಬಂದ್ರ ಅವಂಗ ಅನುಕೂಲ, ಅದು ಈವೆಂಟ್ ಅಂತ ಅರ್ಥ ಅಲ್ಲಿ. ಲಾಸ್ಟ್ ಒನ್ ಪ್ರೊಬ್ಯಾಬಿಲಿಟಿ. ಪ್ರೊಬ್ಯಾಬಿಲಿಟಿ ಅಂದ್ರೆ ಏನು, ಫೈಂಡಿಂಗ್, ಏನು ಸಾಧ್ಯತೆಗಳು ಇದೆ, ಚಾನ್ಸಸ್ ಗಳು ಎಷ್ಟಿದೆ ಅನ್ನೋದನ್ನ ನೋಡೋದಕ್ಕೆ ಪ್ರೊಬ್ಯಾಬಿಲಿಟಿ ಅಂತ ನಾವು ಕರಿತೀವಿ. ಪ್ರೊಬ್ಯಾಬಿಲಿಟಿ ಫಾರ್ಮುಲಾ ನಾನು P into the bracket A ಅಂತ ಕರಿತೀವಿ. ನಂಬರ್ ಆಫ್ ಫೇವರೇಬಲ್ ಕೇಸಸ್ ಆರ್ ಔಟ್ಕಮ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಈಕ್ವಲ್ ಲೈಕ್ಲಿ ಕೇಸಸ್ ಆರ್ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಈ ಫಾರ್ಮುಲಾವನ್ನ ನಾವು ಪ್ರೊಬ್ಯಾಬಿಲಿಟಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೇವೆ.
ಈ ಫಾರ್ಮುಲಾನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಒಂದು ಪ್ರಾಬ್ಲಮ್ ಮೂಲಕ ಹೇಳ್ತೀನಿ. ವೆನ್ ಎ ಡೈಸ್ ಈಸ್ ಥ್ರೋನ್, ಇಲ್ಲಿ ನಿಮ್ಗೆ 4 ಟರ್ಮ್ಗಳನ್ನ ನಾನು ಹೇಳ್ಕೊಡ್ತೀನಿ ನೋಡ್ರಿ. ಡೈಸ್ ಅನ್ನ ನೀವು ಥ್ರೋ ಮಾಡಿದಾಗ ದಾಳವನ್ನ ಬಗೆಯೋದು ಏನ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಆಯ್ತು. ಇಲ್ಲಿ ನಮ್ಗೆ ನೆಕ್ಸ್ಟ್ ವರ್ಡ್ ಏನ ಶಾಂಪಲ್ ಸ್ಪೇಸ್. ಶಾಂಪಲ್ ಸ್ಪೇಸ್ ಅಂದ್ರೆ ಏನ ರಿಸಲ್ಟ್ಗಳು. ಒಂದು ದಾಳವನ್ನ ಎಳೆದಾಗ ಏನಾಗ್ತೈತಿ 1 ರಿಂದ 6 ನಂಬರ್ಗಳು ಯಾವ್ದಾದ್ರು ಬರಬಹುದು. ಈಗ ನೆಕ್ಸ್ಟ್ ಬೇಕಾಗಿರೋದೇನು ಈವೆಂಟ್. ಈವೆಂಟ್ ಅಂದ್ರೆ ನನಗೆ ಯಾವ ನಂಬರ್ ಬೇಕು ಅಥವಾ ನಾ ಏನ್ ಬರಬೇಕು ಅಂತ ಹೇಳ್ತೀನಿ, ಅದಕ್ಕೆ ಈವೆಂಟ್ ಅಂತ ಕರಿತೀನಿ. ಈ ಇವೆಂಟ್ ಅದಕ್ಕಿಂತ ಮುಂಚೆ ಇಲ್ಲಿ ಟೋಟಲ್ ಔಟ್ಕಮ್ಸ್ ಅಥವಾ ರಿಸಲ್ಟ್ಸ್ ಗಳು ಎಷ್ಟಿದಾವ ಅಂತ ನಾವು ನೋಡೋದಾದ್ರೆ 6 ಅದಾವ. ಟೋಟಲ್ ಔಟ್ಕಮ್ಸ್ ಇಸ್ ಈಕ್ವಲ್ ಟು 6. ಇವೆಂಟ್ ಗೆಟ್ಟಿಂಗ್ ನಂಬರ್ 2. ನಂಬರ್ 2 ನಾವೇನ್ ಮಾಡ್ಬೇಕು ಬರಬೇಕು ಅಂತ ನಮ್ಮ ಒಂದು ಇವೆಂಟ್ ಅನ್ನ ನಾವು ಹೇಳಿದೀವಿ. ಈ ಒಂದು ಶಾಂಪಲ್ ಸ್ಪೇಸ್ ಒಳಗ ನಂಬರ್ 2 ಎಷ್ಟು ಸರಿ ಐತಿ? 1 ಸರಿ ಐತಿ. 1 ಸರಿ ಬರೋ ಚಾನ್ಸಸ್ಗಳು ಇದೆ ಅಂತ ಅರ್ಥ. 6 ನಂಬರ್ ಒಳಗ 1 ನಂಬರ್ 2 ಅನ್ನೋದು ಬರೋ ಸಾಧ್ಯತೆ ಇದೆ ಅಂತ ಅರ್ಥ. ಫಾರ್ಮುಲಾ probability is equal to number of outcomes divided by total number of outcomes. ನಂಬರ್ ಆಫ್ ಫೇವರೇಬಲ್ ಕೇಸಸ್ ಅಥವಾ ಔಟ್ಕಮ್ಸ್ ಗಳಂದ್ರೆ ಎಷ್ಟು? ನಂಬರ್ 2 ಅನ್ನೋದು 1 ಸರಿ ಬರಕ್ ಮಾತ್ರ ಸಾಧ್ಯ ಇದೆ. 1 ಸಾಧ್ಯತೆಗಳು ಇದೆ ನಮ್ಗ, ಅಂದ್ರ 1 ಡಿವೈಡೆಡ್ ಬೈ 6. ಹಾಗಾಗಿ ಪ್ರೊಬಬಿಲಿಟಿ ಏನಂತ ಕರಿಬೇಕು? 1/6 ಅಂತ ನಾವು ಕರಿಬೇಕು. ಸಿಮಿಲರ್ಲಿ ಅನದರ್ ಎಕ್ಸಾಂಪಲ್ ನಿಮ್ಗೆ ನಾನು ಹೇಳ್ತೀನಿ. ಏನು ಅಂತಂದ್ರೆ ಈವೆಂಟ್ ನನಗೇನ್ ಬೇಕು ಅಂತಂದ್ರ ಗೆಟ್ಟಿಂಗ್ ಈವನ್ ನಂಬರ್. ಈವನ್ ನಂಬರ್ಗಳು ಬರಬೇಕು. ಯಾವ್ದಾರು ಈವನ್ ನಂಬರ್ಗಳು ಬರ್ಲಿ ಅಂತ ಹೇಳದಂಗ. ಇಲ್ಲಿ ನಮ್ಗ 1 ರಿಂದ ಈ 6 ನಂಬರ್ಗಳಲ್ಲಿ ಒಟ್ಟ ಇರುವಂತಹ ಈವನ್ ನಂಬರ್ಗಳನ್ನ ನೋಡಿದ್ರೆ ನಾವು 2, 4, 6. ಹಾಗಾಗಿ ಎಷ್ಟು ಪಾಸಿಬಿಲಿಟಿಗಳಿದೆ? 3 ಸಾಧ್ಯತೆಗಳು ಇದಾವ. ನೆಕ್ಸ್ಟ್ ನಾವು ಫಾರ್ಮುಲಾನ ಅಪ್ಲೈ ಮಾಡಿದಾಗ ಇಲ್ಲಿ ಏನ್ ಬರಿಬೇಕಾಗ್ತೈತಿ? 3 ಡಿವೈಡೆಡ್ ಬೈ 6 ಅಂತ ಬರಿಬೇಕು. ಸಿಂಪ್ಲಿಫೈ ಮಾಡಿದ್ರೆ 1/2 ಬರುತ್ತೆ. In next video, we will learn different types of events in probability. If you found this video is helpful, like the video and subscribe for more probability classes. Thank you.